ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಮಕ್ಕಳ ಭವಿಷ್ಯದ ಬಗ್ಗೆ ಯಾವ ಪೋಷಕರಿಗೆ ತಾನೇ ಚಿಂತೆ ಇರಲ್ಲ ಹೇಳಿ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಬೇಕು ಅಂತ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಪೋಷಕರು ಹಗಲು ರಾತ್ರಿ ದುಡಿತಾ ಇರ್ತಾರೆ ಮತ್ತು ಅತ್ಯುತ್ತಮ ಶಾಲೆಗೂ ಸಹಿತ ಸೇರಿಸ್ತಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಶಾಲೆಗಳು ಪೋಷಕರ ರಕ್ತ ಹೀರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾವೆ. ಈ ಬಗ್ಗೆ ಅದೆಷ್ಟೇ ಹೋರಾಟ ಮಾಡಿದ್ರೂ ಉಪಯೋಗವಾಗಿರಲಿಲ್ಲ. ಕೋರ್ಟ್ ಆದೇಶಕ್ಕೂ ಯಾರೂ ಕ್ಯಾರೆ ಅಂತ ಇರಲಿಲ್ಲ. ಆದರೆ ಈಗ ದೆಹಲಿಯ ಬಿಜೆಪಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡಿದೆ. ದೆಹಲಿಯಲ್ಲಿ ಖಾಸಗಿ ಶಾಲೆಗಳ ಶುಲ್ಕ ನಿಯಂತ್ರಣಕ್ಕೆ ದೆಹಲಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ದೆಹಲಿಯಲ್ಲಿ ಖಾಸಗಿ ಶಾಲೆ ಸೇರಿದಂತೆ ಯಾವುದೇ ಶಾಲೆಗಳು ಶುಲ್ಕವನ್ನ ಏರಿಕೆ ಮಾಡಬೇಕಂದ್ರೆ ಇನ್ನು ಮುಂದೆ ದೆಹಲಿ ಸರ್ಕಾರದ ಅನುಮತಿಯನ್ನ ಪಡೆಯುವುದು ಕಡ್ಡಾಯವಾಗಿದೆ. ಖಾಸಗಿ ಶಾಲೆಗಳ ಶುಲ್ಕವನ್ನ ಮನಸ್ಸಿಗೆ ಬಂದಂತೆ ನಿಗದಿಪಡಿಸೋದು ಮತ್ತು ಹೆಚ್ಚಳವನ್ನು ಮಾಡೋದಕ್ಕೆ ಬ್ರೇಕ್ ಹಾಕಲು ದೆಹಲಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಅದಕ್ಕಾಗಿ ಶಾಲಾ ಶಿಕ್ಷಣ ಮಸೂದೆ ಶುಲ್ಕ ನಿಗದಿ ಮತ್ತು ರೆಗ್ಯುಲೇಷನ್ ಆಕ್ಟ್ 2025 ದೆಹಲಿಯ ವಿಧಾನಸಭೆಯಲ್ಲಿ ಅಂಗೀಕಾರವನ್ನು ಮಾಡಿದೆ. ಮಸೂದೆಯನ್ನ ಈಗ ಲೆಫ್ಟಿನೆಂಟ್ ಗವರ್ನರ್ ಅವರ ಒಪ್ಪಿಗೆಗಾಗಿ ಕಳಿಸಲಾಗಿದೆ ಅಂತ ದೆಹಲಿಯ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ವಿಜೇಂದ್ರ ಗುಪ್ತಾ ಹೇಳಿಕೆಯನ್ನು ನೀಡಿದ್ದಾರೆ. ಶಾಲಾ ಶಿಕ್ಷಣ ಮಸೂದೆ 2025 ಪ್ರಮುಖವಾಗಿ ಶಾಲಾ ಶುಲ್ಕ ಹೆಚ್ಚಳಕ್ಕೆ ದೆಹಲಿ ಸರ್ಕಾರ ಒಪ್ಪಿಗೆಯನ್ನ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಅಂತ ನಮೂದೆಯನ್ನ ಮಾಡಲಾಗಿದೆ. 4 ಗಂಟೆಗಳ ಚರ್ಚೆಯ ಬಳಿಕ ಮಸೂದೆಯನ್ನ ಅಂಗೀಕಾರವನ್ನು ಮಾಡಲಾಗಿದೆ. ದೆಹಲಿಯಲ್ಲಿ ಈ ವರ್ಷ ಕೆಲ ಶಾಲೆಗಳಲ್ಲಿ 30% ಫೀಸ್ಗಳನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಈಗಾಗಲೇ ಬಹಳಷ್ಟು ವರದಿಗಳು ಬಂದಿದ್ದಾವೆ. ಇದರಿಂದ ಪೋಷಕರಿಗೆ ತುಂಬ ಹೊರೆಯಾಗ್ತಾ ಇದ್ದು ಇದು ಆಕ್ರೋಶಕ್ಕೂ ಸಹಿತ ಕಾರಣವಾಗಿತ್ತು. ದೆಹಲಿಯಲ್ಲಿ ಬೇಕಾಬಿಟ್ಟಿ ಶಾಲಾ ಶುಲ್ಕ ಏರಿಕೆಗೆ ಮೂಗುದಾರ ಹಾಕಲು ದೆಹಲಿ ಸರ್ಕಾರ ಹೊಸ ಮಸೂದೆಯನ್ನು ಮಂಡನೆ ಮಾಡಿ ಅಂಗೀಕಾರವನ್ನು ಮಾಡಿದೆ. ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿರುವಂತಹ ಮಸೂದೆಗೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ ಒಪ್ಪಿಗೆಗೆ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಸರ್ಕಾರದಿಂದ ಹಂಚಿಕೆಯಾದ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಸುಮಾರು 350 ಶಾಲೆಗಳು ಮಾತ್ರ ಶುಲ್ಕ ಪರಿಷ್ಕರಣೆಗೆ ಸರ್ಕಾರದ ಅನುಮತಿಯನ್ನು ಪಡೆಯಬೇಕಾಗಿತ್ತು. ಆದರೆ ಈಗ ದೆಹಲಿ ನಗರದ ಎಲ್ಲ ಅಂದರೆ ಬರೋಬ್ಬರಿ 1443 ಖಾಸಗಿ ಮತ್ತು ಅನುದಾನರಹಿತ ಶಾಲೆಗಳಿಗೂ ಈ ನಿಯಮವು ಅನ್ವಯವಾಗುತ್ತೆ. ಈ ಮಸೂದೆಯು ಶಾಲೆಗಳು ಏಕಪಕ್ಷೀಯವಾಗಿ ಶುಲ್ಕ ನಿಗದಿಸುವ ನಿರ್ಧಾರಕ್ಕೆ ಕಡಿವಾಣ ಬೀಳುವಂತಹ ಸಾಧ್ಯತೆ ಇದೆ. ಸರ್ಕಾರದ ಒಪ್ಪಿಗೆ ಇಲ್ಲದೆ ಇನ್ನು ಮುಂದೆ ದೆಹಲಿಯಲ್ಲಿ ಯಾವುದೇ ಶಾಲೆಗಳು ಶುಲ್ಕವನ್ನು ಏರಿಕೆ ಮಾಡುವಂತಿಲ್ಲ ಅಂತ ದೆಹಲಿಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಆಶೀಶ್ ಸೂದ್ ಮಸೂದೆಯನ್ನು ಮಂಡನೆ ಮಾಡಿದ ನಂತರ ಹೇಳಿಕೆಯನ್ನು ನೀಡಿದ್ದಾರೆ. ದೆಹಲಿ ಶಾಲಾ ಶಿಕ್ಷಣ ಕಾಯ್ದೆ ಮತ್ತು ನಿಯಮಗಳು 1973 ನಿಯಮಗಳನ್ನು ಹೊಸ ಕಾಯ್ದೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಈ ಹಿಂದಿನ ಕಾಯ್ದೆಯಲ್ಲಿ ಬಹುತೇಕ ಶಾಲೆಗಳು ಶಾಲಾ ಶುಲ್ಕ ಏರಿಕೆಗೆ ದೆಹಲಿ ಸರ್ಕಾರದ ಒಪ್ಪಿಗೆಯನ್ನು ಪಡೆಯಬೇಕಾಗಿರಲಿಲ್ಲ. ಈ ಹಿಂದೆ ಕೊರೋನಾ ಸಮಯದಲ್ಲಿ ಬಹಳಷ್ಟು ಶಾಲೆಗಳು ಸರ್ಕಾರದ ಆದೇಶವನ್ನು ಉಲ್ಲಂಘನೆಯನ್ನು ಮಾಡಿ ಶುಲ್ಕವನ್ನು ಏರಿಕೆ ಮಾಡಿದ್ವು. ಸ್ಪಷ್ಟ ಕಾನೂನುಬದ್ಧ ವ್ಯವಸ್ಥೆಯೇ ಇರಲಿಲ್ಲ. ಸರ್ಕಾರದ ನಿಯಮಗಳನ್ನು ಜಾರಿಗೊಳಿಸಲು ಸಾಧ್ಯವೂ ಆಗ್ತಾ ಇರಲಿಲ್ಲ. ಈಗ ಈ ಸಮಸ್ಯೆಗಳೆಲ್ಲ ಹೊಸ ಮಸೂದೆಯಿಂದ ಪರಿಹಾರ ಸಿಗುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ದೆಹಲಿಯಲ್ಲಿ ಶಾಲೆಗಳು ಶುಲ್ಕ ನಿರ್ಧರಿಸುವ ಸಮಿತಿಯಲ್ಲಿ ಕೇವಲ ಶಾಲಾ ಮ್ಯಾನೇಜ್ಮೆಂಟ್ ಮಾತ್ರ ಅಲ್ಲ, ಅವರ ಜೊತೆಗೆ ಪೋಷಕರಿಗೂ ಸಹಿತ ಸ್ಥಾನಮಾನವನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಪ್ರತಿಕೂಲ ಕ್ರಮ ಕೈಗೊಳ್ಳುವಂತಿಲ್ಲ. ಸಮರ್ಥ ನಿಯಮವಿಲ್ಲದಂತಹ ರೀತಿಯಲ್ಲಿ ಶಾಲಾ ಶುಲ್ಕವನ್ನು ಏರಿಕೆ ಮಾಡೋ ಹಾಗಿಲ್ಲ ಅಂತ ಒಂದು ವೇಳೆ ಆ ರೀತಿ ಏನಾದರೂ ಮಾಡಿದ್ದೇ ಆದರೆ ಶಾಲೆಗಳಿಗೆ ಭಾರೀ ದಂಡವನ್ನು ವಿಧಿಸಲಾಗುತ್ತೆ ಅಂತ ಈ 3 ಹಂತದ ಸಮಸ್ಯೆಗಳ ಪರಿಹಾರದ ವ್ಯವಸ್ಥೆಯನ್ನು ಹೊಸ ಕಾಯ್ದೆಯಲ್ಲಿ ರೂಪಿಸಲಾಗಿದೆ. ದೆಹಲಿ ಸರ್ಕಾರದ ಈ ಕ್ರಮ ದೇಶದ ಉಳಿದ ರಾಜ್ಯಗಳಿಗೂ ಮಾದರಿಯಾಗಲಿದೆ. ನಮ್ಮ ಕರ್ನಾಟಕದಲ್ಲೂ ಈ ಹಿಂದೆ ರಾಜ್ಯ ಸರ್ಕಾರ ಮತ್ತು ಹೈಕೋರ್ಟ್ ಆದೇಶ ನೀಡಿದ್ರೂ ಸಹ ಶಾಲೆಗಳು ಆ ನಿಯಮಗಳನ್ನು ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ. ಕರ್ನಾಟಕದಲ್ಲೂ ಶಾಲಾ ಶುಲ್ಕವನ್ನು ಶಾಲೆಯ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಬೇಕು ಅಂತ ನಿಯಮ ಇದೆ. ಆದರೆ ಆ ನಿಯಮವು ಪಾಲನೆ ಆಗ್ತಾ ಇಲ್ಲ. ಜೊತೆಗೆ ಈಗ ದೆಹಲಿ ಸರ್ಕಾರವು ಎಲ್ಲ ಖಾಸಗಿ ಶಾಲೆಗಳು ಹಾಗೂ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಕೂಡ ಶಾಲಾ ಶುಲ್ಕ ಏರಿಕೆಗೆ ದೆಹಲಿ ಸರ್ಕಾರದ ಒಪ್ಪಿಗೆಯನ್ನು ಪಡಿಬೇಕಂತ ಕಾಯ್ದೆಯಲ್ಲಿ ರಚನೆ ಮಾಡುವಂತಹ ಕೆಲಸವನ್ನು ಮಾಡಿದೆ. ಆದರೆ ದೆಹಲಿ ಸರ್ಕಾರದ ರೀತಿಯಲ್ಲೇ ಹೊಸ ಕಾನೂನನ್ನು ಕರ್ನಾಟಕ ಸರ್ಕಾರವೂ ಸಹಿತ ರಾಜ್ಯದಲ್ಲಿ ಶಾಲಾ ಶುಲ್ಕ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಕಾಯ್ದೆಯನ್ನು ಜಾರಿಗೆ ತರುವ ಅಗತ್ಯತೆ ಇದೆ. ಈ ಹಿಂದೆ ಇದೇ ರೀತಿಯಾದಂತಹ ಬಹಳಷ್ಟು ಹೋರಾಟಗಳು ನಡೆದು ಸಹಿತ ಯಾವುದೂ ಉಪಯೋಗ ಆಗಿರಲಿಲ್ಲ. ಬೆಂಗಳೂರಿನ ಖಾಸಗಿ ಶಾಲೆಗಳಲ್ಲಿ ಕನಿಷ್ಠ 1 ಲಕ್ಷ ರೂಪಾಯಿಯಿಂದ ಶಾಲಾ ಶುಲ್ಕ ಆರಂಭವಾಗುತ್ತೆ. ಕೆಲವು ಶಾಲೆಗಳಲ್ಲಿ ವಾರ್ಷಿಕ 40,000 ರೂಪಾಯಿದಿಂದ 80,000 ರೂಪಾಯಿವರೆಗೆ ಶಾಲಾ ಶುಲ್ಕ ಇದ್ದರೆ, ಇನ್ನೂ ಕೆಲ ಶಾಲೆಗಳಲ್ಲಿ 2 ಲಕ್ಷದಿಂದ 3 ಲಕ್ಷದ ರೂಪಾಯಿವರೆಗೂ ಸಹಿತ ಶಾಲಾ ಶುಲ್ಕವನ್ನು ವಸೂಲಿಯನ್ನು ಮಾಡಲಾಗ್ತಾ ಇದೆ. ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿಯ ಸಂಬಳ ನೀಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ನಿಜ. ಆದರೆ ದುಬಾರಿ ಶಾಲಾ ಶುಲ್ಕ ವಸೂಲಿ ಮಾಡಿ ಶಿಕ್ಷಣವನ್ನು ವ್ಯಾಪಾರ ಮಾಡ್ತಿರೋದಕ್ಕೆ ತುಂಬ ಬೇಸರ ಇದೆ. ರಾಜ್ಯದಲ್ಲೂ ಹೊಸ ಕಾಯ್ದೆಯನ್ನು ಜಾರಿಗೆ ತಂದು ಫೀಸ್ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಪೋಷಕರ ಬೇಡಿಕೆಯಾಗಿದೆ. ಇದೇ ಈ ಹೊತ್ತಿನ
ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.